ಎಲ್ಲರಿಗೂ ನಮಸ್ಕಾರ. ಸಿಂಫೋನಿ ಸ್ವರ ಪ್ರತಿಷ್ಠಾನ 4ನೇ ವರ್ಷದ ರಾಜ ಪುನೀತ್ಸೋತ್ಸವದ ಈ ಅದ್ಭುತವಾದ ಕಾರ್ಯಕ್ರಮಕ್ಕೆ ಇಲ್ಲಿ ವೇದಿಕೆಯಲ್ಲಿ ಕುಳಿತಿರುವ ಚಿತ್ರರಂಗದ ಎಲ್ಲ ಗಣ್ಯಮಾನ್ಯರಿಗೆ ನಾನು ನಮಸ್ಕಾರ ಮಾಡ್ತೀನಿ. ಮುಖ್ಯವಾಗಿ ರಾಜ್ಕುಮಾರ್ ಕುಟುಂಬನ ಪ್ರತಿನಿಧಿಸ್ತಾ ಇರುವ ಶ್ರೀ ಎಸ್ ಎ ಗೋವಿಂದರಾಜ್ ಅವರು ಹಾಗೂ ಲಕ್ಷ್ಮಿ. ನನಗೆ ಯಾವಾಗಲೂ ಲಕ್ಷ್ಮಿಯವ್ರು ನೋಡಿದಾಗ ರಾಜ್ಕುಮಾರ್ ನೋಡೋದಿಷ್ಟೇ ನನಗೆ ಸಂತೋಷ ಆಗುತ್ತೆ. ಅದೇನೋ ಗೊತ್ತಿಲ್ಲ, ನಮ್ಮ ಇಟ್ಟಿರುವಂಥ ಆ ಪ್ರೀತಿ ಗೌರವ ಯಾವತ್ತೂ ಹಾಗೆ ಇರುತ್ತೆ, ಇಷ್ಟವಾಗಿರುತ್ತೆ, ಧ್ರುವತಾರೆಯಾಗಿ ಇರುತ್ತೆ ಅಂತ. ಈಗ ಒಂದು ವಿಷಯ ನಾನು ಇಲ್ಲಿ ಹಂಚ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಬಹುಶಃ 1929 ಇಸ್ವಿ ಏಪ್ರಿಲ್ 24 ಒಂದು ಶಕ್ತಿ ಬರುತ್ತೆ ಕರ್ನಾಟಕಕ್ಕೆ. ಅದು ರಾಜ್ಕುಮಾರ್ ಹುಟ್ಟಿದ ದಿನ. ಬಹುಶಃ ರಾಜ್ಕುಮಾರ್ ನಮಗೆ ಸಿಗದೇ ಇದ್ರೆ ನಮಗೆ ಭಾಷೆ ಉಳಿತಿತ್ತ, ಗಡಿ ಉಳಿತಿತ್ತ, ನಾಡು ಕಂಡಂತ ಈ ಸಂಸ್ಕೃತಿ ಉಳಿತಿತ್ತ ಅಂತ. ಅಂದ್ರೆ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಈಗ 2 ದಿವಸದ ಹಿಂದೆ ಅಷ್ಟೇ ಅವ್ರದ್ದು 97ನೇ ಜನ್ಮೋತ್ಸವವನ್ನು ಮಾಡಿದಾಗ ಒಂದು ರೋಮಾಂಚನವಾಯಿತು. ಮೊಟ್ಟ ಮೊದಲ ಬಾರಿಗೆ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಬೆಳಗ್ಗೆ 6:30 ಒಂದು ಗಣಹೋಮ ಸತ್ಯನಾರಾಯಣ ಪೂಜೆ ಮಾಡ್ತಾ ಇರೋ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದೆ ಆವತ್ತಿನ ಮಧ್ಯಾಹ್ನದ ಊಟಕ್ಕೆ ಮಾಡಿದಾಗ ಸುಮಾರು ಒಂದು 7-8 ಜನ ಮಕ್ಕಳು ಬಂದಿದ್ದರು. ದೈವ ಸ್ವರೂಪಿಗಳು, ನಾನು ಕರ್ತಿರ್ಲಿಲ್ಲ ಅವ್ರನ್ನ. ಹೇಗೆ ಬಂದರು? ಇದಕ್ಕೊಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೀನಿ. ರಾಜ್ಕುಮಾರು ಅವರ ಬದುಕಿನಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ, ಅವ್ರಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋ ಆಸೆ ಇತ್ತು. ಆದರೆ ಅವರಿಗೆ ಇದ್ದ ಕಡು ಬಡತನದಲ್ಲಿ ಮನೆಯ ಹಿರಿಯ ಮಗನಾಗಿ ಏನು ಮಾಡೋಕ್ಕಾಗದೆ ಅವ್ರದ್ದು ವೃತ್ತಿನೇ ನಾಟಕ. ಅವ್ರ ತಂದೆ ನಾಟಕದಲ್ಲಿ ಅಭಿನಯಿಸ್ತಾ ಇದ್ರು. ನಮ್ಗೆ ಹೇಗಿದ್ರು ವಿದ್ಯೆ ಇಲ್ಲ, ನಮ್ದೇ ಕಸಬು ಇದೆಯಲ್ಲ, ನಾಟಕದ ಕಸಬು, ಅದನ್ನೇ ಮಾಡೋಣ ಅಂತ ಹೇಳಿ ಹೋದಂತ ರಾಜ್ಕುಮಾರ್ ಅವರು ಕೆಂಟಿಕಿ ಅವಾರ್ಡ್ ತಗೋತಾರೆ, ಡಾಕ್ಟರ್ ರಾಜ್ಕುಮಾರ್ ಆಗ್ತಾರೆ, ನಟ ಸಾರ್ವಭೌಮ ಆಗ್ತಾರೆ. ಇದೆಲ್ಲ ಹ್ಯಾಕ್ ಸಾಧ್ಯ? ಹಾಗಾಗಿ ಈ 97 ವರ್ಷಗಳನ್ನ ಅವರು, ಅಂದ್ರೆ ನಾವು ನೋಡಿದ್ದೀವಿ, ಇನ್ನು ಕೇವಲ 3 ವರ್ಷದಲ್ಲಿ ಅವರ ಶತಮಾನೋತ್ಸವ ಆಗ್ತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಸಿಂಫೋನಿ ಸ್ವರ ಪ್ರತಿಷ್ಠಾನದವರು ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಹಳ ಚೆನ್ನಾಗಿದೆ. ರಾಜ ಪುನೀತೋತ್ಸವ ಅಂತ. ಇಲ್ಲಿ ನಾವು ಪುನೀತರು ಖಂಡಿತ ಹೇಳ್ಬೇಕಾದ್ರೆ, ಈ ಕೋವಿಡ್ ಆದ್ಮೇಲೆ ನಾವಿನ್ನೂ ಬದುಕಿದ್ದೀವಲ್ಲ, ಅದೇ ನಮ್ಮ ಶ್ರೇಷ್ಠತೆ. ಎಷ್ಟೋ ಜನ ಅದರಲ್ಲಿ ನನಗೆ ದುಃಖ ಇರೋದು, ನಮ್ಮ ಅಳಿಯ ಕೂಡ 2020 ಹೋಗ್ಬಿಟ್ಟ. ಅದಕ್ಕಿಂತ ಹೆಚ್ಚಿನ ನೋವು ನಮ್ಮ ಪುನೀತ್ ಅವರು, ಅವ್ರಿಗೆ ಸಮಯನೇ ಕೊಡಲಿಲ್ಲ ದೇವರು. ನೋಡಿ ಹೇಗಿರುತ್ತೆ, ನೀರ ಮೇಲಿನ ಒಳ್ಳೆ ನಿಜವಲ್ಲ ಹರಿಗೆ ಅಂತ ಹೇಳಿದಾಗ ನನಗೆ ಈ ಕಾರ್ಯಕ್ರಮದಲ್ಲಿ ಒಂದು ಕಡೆ ಸಂತೋಷ ಇದೆ, ಇನ್ನೊಂದು ಕಡೆ ದುಃಖ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಎಲ್ಲ ಚೆನ್ನಾಗಿದೆ ಅಂದ್ರೆ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಆದ್ರೆ ಉಳಿದಿದ್ದೇನಪ್ಪ ಅಂದ್ರೆ, ಪುನೀತ್ ರಾಜ್ಕುಮಾರ್ ಬಿಟ್ಟು ಹೋದಂತ ಏನು ಬಳುವಳಿ ಇದೆಯಲ್ಲ, ಅದನ್ನ ಯಾರ ಕೈಲೂ ಮರೆಯಕ್ಕಾಗಲ್ಲ, ಯಾರ ಕೈಲೂ ಅಳಿಸಕ್ಕಾಗಲ್ಲ ಅಂತ ಅದ್ಭುತವಾದ ಗಾನ ಒಂದು ಹಾಡುಗಳನ್ನ ಕೊಟ್ಟು ಹೋಗಿದ್ದಾರೆ. ಇವತ್ತು ಕರ್ಣಾನಂದವಾಗತ್ತೆ. ಆ ಒಂದು ಹಾಡನ್ನ ಹಾಡ್ತಾರೆ, ನನಗೆ ತುಂಬಾ ಖುಷಿ ಆಯ್ತು. ಚಿಕ್ಕ ಮಗು, ಅವರು ಹುಟ್ಟಿರ್ಲಿಲ್ವೋ ಆ ಪಿಕ್ಚರ್ ಬಂದಾಗ ಅಂತ ಕಾಣುತ್ತೆ. ಇದ್ರದ್ದು ಕವಿರತ್ನ ಕಾಳಿದಾಸ ಅದು ಹಾಡ್ತಾರೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಹಾಡಿದ್ರು. ಪುಟ್ಟ ಹುಡುಗಿ ಇಲ್ಲೇ ಇದ್ದಾರೆ ಅವರು. ಮತ್ತೆ ಆ ಸಿರಿನ ಹುಡುಗಿನೂ ಹಾಡಿದ್ರು, ತುಂಬಾ ಚೆನ್ನಾಗಿ ಹಾಡಿದ್ರು. ಮೇಲಾಗಿ ಆರಾಧಿಸುವೆ ಮದನಾರಿ, ಆಹಾ ಏನ್ರಿ ಶ್ರೀಕಂಠ. ನನಗೆ ಇವತ್ತು ನಿಜವಾಗ್ಲೂ ಈ ಜಾಗಕ್ಕೆ 1 ಅವರ್ ಮುಂಚೆ ಬಂದೆ. ನನಗೆ ಗೊತ್ತಿಲ್ಲ, 1 ಅವರ್ ಮುಂಚೆ ಬನ್ನಿ ಅಂತ ಹೇಳಿದ್ರು. ಕಾರ್ಯಕ್ರಮ 6 ಗಂಟೆಗೆಲ್ಲ ಪ್ರಾರಂಭ ಆಗತ್ತೆ ಅಂದ್ರು. ಆದ್ರೆ ದಾನದಲ್ಲೇ ಶ್ರೇಷ್ಠವಾದದ್ದು ನಿಧಾನ ಅಂತಾರೆ. ಹಾಗೆ ಎಲ್ಲರೂ ಇಲ್ಲಿ ಕುಳಿತಂತ ಎಲ್ಲ ಗಣ್ಯರು ಪಾಪ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಎಷ್ಟು ತುದಿಗಾಲಲ್ಲಿ ಬಂದಿದ್ದಾರೆ ಅಂದ್ರೆ, ನನಗೆ ಅನೂಪ್ ಪ್ರಭಾಕರ್ ಅವ್ರ ಮನೆ ನೋಡಿದ್ರೆ ಬಹುಶಃ ಅವ್ರು ನಂದಿ ಬೆಟ್ಟದ ಹತ್ರ ಇದ್ದಾರೆ, ನಂದಿ ಹಿಲ್ಸ್ ಹತ್ರ ಇರೋದು ಅವ್ರ ಮನೆ.
ನಮ್ಮನೆ ಬನ್ನೇರ್ಗಟ್ಟ ಹತ್ರ ಇದೆ. ಆದರೆ ಪರವಾಗಿಲ್ಲ, ಇಂತಹ ಒಂದು ರಂಗ ಸ್ಥಳದಲ್ಲಿ ನಾವು ಇವತ್ತು ಬಂದು ನಿಂತು ಕೆಲವು ಮಾತನಾಡಬೇಕಾದ್ರೆ ಅವಶ್ಯಕತೆ ಇದೆ. ನನಗೆ ರಾಜ್ಕುಮಾರ್ದ ಒಂದು ವಿಶೇಷವಾಗಿ ಎಲ್ಲರಿಗೂ ಇದನ್ನು ಹೇಳಲೇಬೇಕು. ಯಾಕೆಂದ್ರೆ ಬಿಟ್ವೀನ್ ದ ಬ್ರೆಡ್ ಅಂಡ್ ದ ಬೈಬಲ್ ಅಂತ ಒಂದು ಇಂಗ್ಲೀಷಲ್ಲಿ ಹೇಳ್ತೆ. ಯಾವುದು ಮುಖ್ಯ ಅಂದರೆ ಬ್ರೆಡ್, ಹೊಟ್ಟೆ. ನಾವು ಇದೇನು ಮಾಡ್ತಿದ್ರೆ ಹೊಟ್ಟೆ ಪಾಡಿಗೋಸ್ಕರ ನಾನು ಗಾಳಿ ಹಿಡಿತೀವಿ ಸರ್, ಹೊಟ್ಟೆ ಪಾಡಿಗೋಸ್ಕರ ನಾವು ಕೆಲಸ ಮಾಡ್ತಾ ಇದ್ದೀವಿ ಸರ್. ಎಲ್ಲರಿಗೂ ಬೆಳಗ್ಗೆಯಿಂದ ಸಂಜೆ 3 ಹೊತ್ತು ನಮಗೆ ಅನ್ನ ಇಲ್ಲ ಅಂದರೆ ಕೆಲಸ ಮಾಡೋಕ್ಕಾಗಲ್ಲ, ಗಾಡಿಗೆ ಇಂಧನ ಇಲ್ಲ ಅಂದರೆ ಗಾಡಿ ಮುಂದೆ ಹೋಗಲ್ಲ. ಹಾಗಾಗಿ ಅವರು ಅಭಿಮಾನಿಗಳ ನಿರ್ಮಾಪಕರನ್ನ ಕರೆದಿದ್ದು ಅನ್ನದಾತರು ಅಂತ. ಅಭಿಮಾನಿಗಳ ಕರೆದಿದ್ದು ಅವರು ಅಭಿಮಾನಿ ದೇವರುಗಳೇ ಅಂತಹ ವಾಕ್ಯ. ಈ ಇಂಥ ನುಡಿ ಮುತ್ತು ಆಡೋದಕ್ಕೆ ಇರೋದು ಒಬ್ಬನೇ ಮುದ್ದುರಾಜ, ಅದು ಡಾಕ್ಟರ್ ರಾಜ್ಕುಮಾರ್. ನನಗೆ ಒಂದೊಂದ್ಸಲ ಆವೇಶ ಬಂದಂಗಾಗ್ಬಿಡುತ್ತೆ, ರಾಜ್ಕುಮಾರ್ ನೆನ್ಸ್ಕೊಂಡ್ರೆ ಆವೇಶ ಬಂದಂಗಾಗ್ಬಿಡುತ್ತೆ. ಅವರು ಒಂದ್ಸಲಿ ಅವರ ಕುಟುಂಬದ ಯಾರೋ ಬಹಳ ಹತ್ತಿರದವರು ಬೆಳಗಿನ ಜಾವ ಒಂದೇ, ಅವ್ರಿಗೆ ಮಧ್ಯಾಹ್ನ ರಿಸೆಪ್ಷನ್ ಇರಲ್ಲ, ಅವರು ಬೆಳಿಗ್ಗೆ ಮದುವೆ ಬಂದು ಆಶೀರ್ವಾದ ಮಾಡಿ ಹೋಗ್ಬೇಕು ಅಣ್ಣ ಅಂತ ಹೇಳ್ತಾರೆ. ಅವರು ಯಾವ ಕಾರ್ಯ ನಿಮಿತ್ತ ಮರ್ತು ಹೋಗ್ಬಿಡ್ತಾರೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಜ್ಞಾಪಿಸ್ತಾರೆ, ಈ ಥರ ಅದು ರಿಸೆಪ್ಷನ್ ಇಲ್ಲ, ಬೆಳಗ್ಗೆ ಮುಹೂರ್ತ ಇದೆ, ಅದಕ್ಕೆ ಬಂದೇ ಹೋಗ್ಬೇಕು ಅಂತ ಹೇಳಿದಾಗ ಹೌದಲ್ವ ಅಂತ ಅವ್ರು ಹೋಗ್ತಾರೆ. ಹೋಗೋ ಅಷ್ಟೊತ್ತಿಗೆ ಅದು 2-2:15 3 ಗಂಟೆನೇ ಆಗ್ಬಿಡುತ್ತೆ. ಬಂದಂತ ಪುಣ್ಯಾತ್ಮ, ಅಣ್ಣ ನೀನು ಊಟ ಮಾಡದೆ ಹೋದ್ರೆ ಹೆಂಗಣ್ಣ, ದಯಮಾಡಿ ಊಟ ಮಾಡ್ಬೇಕು ಅನ್ನುವಾಗ ಆಯ್ತು ಕಣಪ್ಪ ಅಂತ ಕೂತ್ಕೊಂಡು ಊಟ ಮಾಡ್ತಾರೆ. ಊಟ ಮಾಡಿ ಹೇಳಿ ಹೋಗ್ತಾರೆ. ಆದರೆ ಅವರು ಊಟ ಮಾಡಿದ್ದು ಆ ಅನ್ನ ಇದ್ದಲ್ಲ ಹಳಸಾಗೋಗ್ಬಿಟ್ಟಿರುತ್ತೆ. ಆದ್ರೆ ಎಲ್ಲಿ ಹಳಸಾಗೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ಆ ಮಹಾತ್ಮನಿಗೆ ನೋವಾಗತ್ತೆ ಅಂತ ಹೇಳಿ ಆ ಮನುಷ್ಯ ಅದನ್ನು ಹೇಳಿ ಹಾಗೆ ಊಟ ಮಾಡಿದ್ರೆ ಅದು ರಾಜ್ಕುಮಾರ್ ಒಬ್ಬರೇ ಮಾಡುತ್ತಾರೆ. ನನಗೆ ಇವತ್ತು ಕೂಡ ಒಂದು ಅನ್ಸತ್ತೆ, ಇವತ್ತು ಏನಾದರೂ ರಾಜ್ಕುಮಾರ್ ಇದ್ದಿದ್ರೆ ನಮಗೆ ಇವತ್ತು ಚಿತ್ರರಂಗದಲ್ಲಿ ಏನು ಇವತ್ತು ಪರಿಸ್ಥಿತಿ, ಚಿತ್ರದಲ್ಲಿ ಓಡ್ತಾ ಇಲ್ಲ ಅಂತ ಹೇಳ್ತಾರಲ್ಲ, ಆ ಪರಿಸ್ಥಿತಿ ನಮಗೆ ಬರ್ತಾ ಇರಲಿಲ್ಲ ಸರ್. ಖಂಡಿತ ಪಿಕ್ಚರ್ ಚೆನ್ನಾಗೇ ಓಡ್ತಾ ಇತ್ತು. ಅವರು ಮಾಡಿದ ಅನೇಕ ಚಿತ್ರಗಳಲ್ಲಿ ನನ್ನ ಸೌಭಾಗ್ಯ ನನಗೊಂದು 2 ಸಿನಿಮಾ ಸಿಕ್ತು. ಅದು ಕೂಡ ಎಂಥದ್ದು, ಒಂದು ಆಕಸ್ಮಿಕ ರೀ, ಅವ್ರ ಜೊತೆ ಕೆಲಸ ಮಾಡದೆ ಆಕಸ್ಮಿಕ. ಇನ್ನೊಂದು ಒಂದು ಮುತ್ತಿನ ಕತೆ, ಎಷ್ಟು ಚೆನ್ನಾಗಿರುತ್ತೆ. ಒಂದು ಆಕಸ್ಮಿಕ ಆಯಿತು, ಇನ್ನೊಂದು ಒಂದು ಮುತ್ತಿನ ಕತೆ ಆಯಿತು. ಆ ಮುತ್ತಿನ ಕಥೆನೇ ರಾಜ್ಕುಮಾರ್, ಮುತ್ತುರಾಜನ ಕತೆ ಅದು. ಹೀಗಾಗಿ ನಾನು ಪ್ರತಿ ದಿನನೂ ಸ್ಮರಿಸ್ತೀನಿ. ನಮಗೆ ಹೇಗೆ ರಘು ಮುಖರ್ಜಿ ಹೇಳೋದನ್ನು ಭಾಳ ಚೆನ್ನಾಗಿ ಹೇಳಿದ, ಪುರಂದರ ಹಾಲಲ್ಲಾದ್ರೂ ಹಾಕು ನೀರಲ್ಲಾದ್ರೂ ಹಾಕು ನನ್ನನ್ನು ಕಾಪಾಡಪ್ಪ ಅಂತ. ನಾನು ಯಾವಾಗಲೂ ನೆನೆಸ್ಕೋತಾ ಇದೆ. ಅವರು ಇನ್ನೊಂದು ವಿಚಾರನ ನಾನು ಮರೆಯೋಕ್ಕಾಗೋದಿಲ್ಲ. ಒಂದ್ಸಲಿ ಶೃಂಗೇರಿನಲ್ಲಿ ರಾಜ್ಕುಮಾರ್ದ ಒಂದು ಬಹಳ ದೊಡ್ಡ ಒಂದು ಕಾರ್ಯಕ್ರಮ ನಡೆಯುತ್ತೆ. 2000 ಆಗುತ್ತೆ. ಅದನ್ನು ನಾವೇ ಅವಾಗ ಕಾರ್ಯದರ್ಶಿ ಆಗಿದ್ದೆ, ಕಲಾವಿದರ ಸಂಘದ ಕಾರ್ಯದರ್ಶಿ ಆಗಿದ್ದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಅದು ಉತ್ಸವ ನಡೆಯುತ್ತೆ. ಸುಮಾರು ಒಂದು 10,000 ಜನಕ್ಕೆ ಮೇಲೆ ಒಂದು ಬೆಟ್ಟನೇ ಕೊಡ್ದು ಬಿಟ್ಟಿದ್ರು, ಸ್ಟೇಜ್ ಮಾಡಿದ್ರು. ಅಲ್ಲಿ KVR ಟಾಗೂರ್ ಅವರು ಇದ್ರು, ಆ ಬೆಟ್ಟನೇ ಕೊಡ್ದು ಮಾಡಿದ್ರು. ಎಲ್ಲರೂ ಹಾಡಿದ್ರು, ಎಲ್ಲ ಮಾಡಿದ್ರು. ಕೊನೆಗೆ ರಾಜ್ಕುಮಾರ್ದು ಒಂದು ಹಾಡಿತ್ತು. ಹಾಡ್ತಾ ಕಾರ್ಯಕ್ರಮ ಮುಗಿಬೇಕು. ಅವ್ರು ಇನ್ನೂ ಹಿಂಗೆ ಹೋಗ್ತಾ ಇದ್ರು. ನಾನು ರಂಗಗೀತೆನ ಹಾಡ್ತೀನಿ. ಹಂಗೆ ಹೋಗ್ತಾ ಇರೋ ಮನುಷ್ಯ ಅಲ್ಲೇ ಕುರ್ಚಿ ಹಾಕೊಂಡು ಕೂತ್ಕೊಂಡ್ಬಿಟ್ಟು ಹಾಡು ಕೇಳ್ತಾ ಹೇಳಿದ್ರು, ಎಲ್ಲಾದರೂ ಉಂಟೆ ರಂಗಗೀತೆಗಳನ್ನ ಹಾಡ್ತಾ ಇರುವಾಗ ನಾನು ರಂಗಭೂಮಿಯಿಂದ ಬಂದವನು ಹಂಗೆ ಹೋಗೋದು ಉಂಟೆ ಅಂತ ಹೇಳಿ ಅಲ್ಲೇ ಕೂತ್ಕೊಂಡ್ರು. ಸರ್ ಶಶಿಧರ್ ಕೊಡ್ಲಿಯವರೇ, ನನಗೆ ನನ್ನಂತ ಒಬ್ಬ ಕಿರಿಯ ಕಲಾವಿದನಿಗೆ ಕೊಟ್ಟಂತ ಗೌರವ ಇತ್ತಲ್ಲ, ಅವ್ರು ಯಾವತ್ತೂ ಪೋಷಕ ಕಲಾವಿದರ ಜೊತೆನೆ ಕೂತ್ಕೊಳ್ಳೋರು, ಸಹ ಕಲಾವಿದರ ಜೊತೆನೆ ಕೂತ್ಕೊಳ್ಳೋರು. ಯಾಕೆಂದ್ರೆ ಅವ್ರು ಯಾವತ್ತೂ ಊಟ ಮಾಡೋರು ಎಲ್ಲರೂ ನೋಡ್ಕೊಂಡೇ ಹೋಗೋರು, ಎಲ್ಲರೂ ಪಕ್ಕದಲ್ಲೇ ಕೂತ್ಕೊಳ್ಳೋರು. ಯಾಕೆಂದ್ರೆ ನನ್ಗೆ ಹಾಕಿದ್ದನ್ನೇ ಇವ್ರಿಗೆ ಹಾಕಿದಾರ, ನನಗೆ ಕೊಟ್ಟ ಊಟನೇ ಇವ್ರು ಕೊಟ್ಟಿದಾರ ಅಂತ ನೋಡಿ ಹೋದಂತ ಮಹಾನ್ ಪುರುಷ ಡಾಕ್ಟರ್ ರಾಜ್ಕುಮಾರ್. ಹಾಗೇನೆ ಅವ್ರ ಮಗ ಕೂಡ ಪುನೀತ್ ರಾಜ್ಕುಮಾರ್. ಅಪ್ಪನ ಜೊತೆ 2 ಸಿನಿಮಾ ಮಾಡಿದ್ರೆ ಮಗನ ಜೊತೆ 6 ಸಿನಿಮಾ ಮಾಡಿದ್ದೆ. ಅದು ನನ್ನ ಸೌಭಾಗ್ಯ. ಹೀಗಾಗಿ ರಾಜ್ ಕುಟುಂಬದ ಪರವಾಗಿ ಎಷ್ಟು ಮಾತಾಡಿದ್ರು ಸಾಲದು. ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೊಂದು ಚೆನ್ನಾಗಿ ಮಾಡಿದ್ದೀರಾ ಶಿವ ಅವರೇ. ನಿಮ್ಮನ್ನು ನೋಡ್ತಾ ಇದ್ದಾಗ ನಂಗೆ ಅನಿಸ್ತು, ನಿಮ್ಮ ಒಂದು ಎಬಿಲಿಟಿ ಮತ್ತೆ ನಿಮ್ಮ ಒಂದು ಸ್ಟ್ರೆಂತ್ ಇದೆಯಲ್ಲ, ಅದು ರಾಜ್ಕುಮಾರ್ನ ಆಶೀರ್ವಾದ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಮೇಡಮ್,
ನೀವು ಕೂಡ ತುಂಬ ಚೆನ್ನಾಗಿ ನಿರೂಪಣೆ ಮಾಡ್ತಾ ಇದ್ರಿ. ಪ್ರತಿಯೊಂದಕ್ಕೂ ಒಂದು ಏನಾದರೂ ಒಂದು ಮೆಟಾಫರ್ ಕೊಟ್ಟು ಹೇಳ್ತಾ ಇದ್ರಿ, ಹುರಿದುಂಬಿಸ್ತಾ ಇದ್ರಿ. ಹಾಗಾಗಿ ಎಲ್ಲದಕ್ಕಿಂತ ಕಲಶ ಇಟ್ಟಂಗೆ ನಮ್ಮ ಪ್ರೇಕ್ಷಕರು ನೋಡಿ, ಎಷ್ಟಾದ್ರೂ ನಮ್ಮ ಕಲಾಕ್ಷೇತ್ರ ನಾಟಕ ಮಾಡೋದು ಜನ ಬಂದು ಕೂತ್ಕೊಳ್ಳೋದಿಲ್ಲ. ಈಗ ಸಿನಿಮಾ ಥಿಯೇಟರ್ ಅಂತ ಬಿಡಿ ಖಾಲಿ, ಆದರೆ ರಾಜ್ ಹೆಸರಿದ್ರೆ ಜನ ಬರ್ತಾರೆ ಅನ್ನೋದಕ್ಕೆ ಇದೊಂದೇ ಸಾಕ್ಷಿ. ನೀವೆಲ್ಲ ಬಂದಿದ್ದೀರಾ, ನೀವೆಲ್ಲ ಈ ಕಾರ್ಯಕ್ರಮ ನೋಡಿದ್ದೀರಾ. ನಾನು ತುಂಬ ಇಷ್ಟಪಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನನ್ನಂಗೆ ನಾನೇ ಧನ್ಯವಾದ ಹೇಳ್ಕೊತೀನಿ. ಹಾಗೆ ನಿಮಗೆ ಧನ್ಯವಾದಗಳು ಹೇಳ್ತೀನಿ. ಇದನ್ನ ಕೇವಲ 4 ವರ್ಷದ ಉತ್ಸವ ಅಂತ ಅನ್ಕೋಬೇಡಿ. ಇನ್ನು 3 ವರ್ಷ ಆದರೆ ರಾಜ್ಕುಮಾರ್ಗೆ ಶತಮಾನೋತ್ಸವ ಆಗುತ್ತೆ, ಹುಟ್ಟಿದ ದಿನ ಆಗುತ್ತೆ. ನಿಮಗೆ 7 ವರ್ಷ ಆಗುತ್ತೆ. ಅದು ಏಳುತ್ತಾನೆ ಇರಲಿ, ಎದ್ದೇಳ್ತಾನೆ ಇರಲಿ, ಎದ್ದೇಳು ಮಂಜುನಾಥನ ಅಂತಂದ್ರೆ ಅದಕ್ಕೆ ಈ ಪುಣ್ಯಾತ್ಮ ಇವತ್ತು ನಮ್ಗೆಲ್ಲ ಕವರಲ್ಲಿ ಏನೋ ಕೊಟ್ಟರು, ಏನಿಲ್ಲ, ಅದು ತಿರುಪತಿ ಲಾಡು ಕೊಟ್ಟಿದ್ದಾರೆ. ಯಾಕೆಂದ್ರೆ ಅವ್ರಿಗೆ ನನಗೆ ಅನ್ನಿಸ್ತು, ಯಾಕೆಂದ್ರೆ ನಮಗೆ ದರ್ಶನ ಮಾಡ್ಬೇಕಾದ್ರೆ ಬಹಳ ಕಷ್ಟ ಇದೆ ಸರ್. ಈಗ ತಿರುಪತಿನಲ್ಲಿ ತುಂಬಾ ಸಿಸ್ಟಮ್ ಎಲ್ಲ ಜಾಸ್ತಿ ಇರುತ್ತೆ. ಅದನ್ನ ನಾವು ರಾಜ್ಕುಮಾರ್ ಹೆಸರು ಹೇಳಿದ ತಕ್ಷಣ ನೋಡಿ ಲಾಡು ನಮ್ಮ ಮನೆಗೆ ಬರ್ತೇವೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ನೀವು ಹೆಚ್ಚಿಗೆ ಮಾತಾಡೋದಿಲ್ಲ, ಮುಂದೆ ಯಾವತ್ತು ಕರೆದ್ರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ. ಮುಖ್ಯವಾಗಿ ಒಂದಂತೂ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ SK ಅನಂತ್ 1977ನೇ ಇಸ್ವಿನಲ್ಲಿ ಲಾರ್ಸನ್ ಅಂಡ್ ಟೂಬ್ರೋ ಕಂಪ್ನಿ ಮುಚ್ಚುತ್ತೆ, ಕ್ಲೋಸ್ ಮಾಡುತ್ತೆ. ಅವಾಗ ಅವನು ನಿರುದ್ಯೋಗಿ ಆಗ್ತಾನೆ. ನಿರುದ್ಯೋಗ ನಾನು ಅಷ್ಟೇ ಅವಾಗ ಯಾವುದೋ ಒಂದು ನನಗೆ ಹುಷಾರಿರಲ್ಲ, ಏನೋ ಕಾರ್ಯಕ್ರಮಕ್ಕೆ ಕರೆಗೆ ಬರ್ತಾನೆ. ಇಲ್ಲಪ್ಪ, ನನ್ನ ಕೈಯಲ್ಲಿ ಹುಷಾರಿಲ್ಲ ಸರ್. ನೀವು ಯಾಕೆ ಕಣ್ಣಾಗಿ ಕಟ್ತೀರಾ, ನೀವು ಹುಷಾರಾಗ್ಬಿಡ್ತೀರಾ, ಕಾರ್ಯಕ್ರಮ ಬಂದಾಗ ನೀವು ಹುಷಾರಾಗ್ತೀರ ಅಂತ ಹೇಳಿ ಅದು ಹೇಗಪ್ಪ ಅಂತ ಗೊತ್ತಿರಲಿಲ್ಲ. ಆಮೇಲೆ ಚಿತ್ರದುರ್ಗ ಹತ್ರ ಹೊಸದುರ್ಗ ಅಂತ ಕಾಣುತ್ತೆ, ಅಲ್ಲೆಲ್ಲೋ ಕರ್ಕೊಂಡೋಗಿ ಒಂದು ಸ್ವಾಮಿ ಹತ್ರ 3 ಪ್ರಶ್ನೆನ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ, ಹೇಳಬೇಡಿ, ಅವರೇ ನಿಮ್ಗೆ ಹೇಳ್ತಾರೆ ಅಂತ ಹೇಳಿ ನನಗೆ ಆರೋಗ್ಯವನ್ನ ಇಂಪ್ರೂವ್ ಮಾಡಿದಂಥ ನನ್ನ ಶಿಷ್ಯ ಒಂದವನು ಹೇಳ್ಕೊಟ್ಟಿದ್ದೆ ನಾನು. ನೋಡು, ನಾವು ಏನೇ ಪೋಸ್ಟ್ ಕೊಟ್ಟರು ಆ ಪೋಸ್ಟ್ ಮ್ಯಾನು ಹಾಕ್ತಾನೆ ಬಿಡ್ತಾನೆ, ಅದನ್ನು ಯಾರು ನೋಡೋದೇ ಇಲ್ಲ. ನೀನು ಸರ್ಟಿಫಿಕೇಟ್ ಆಗಿ ಪೋಸ್ಟಿಂಗ್ ಕಳಿಸೋ, ಮತ್ತೊಂದು ಕಳಿಸೋ, ಏನು ಮಾಡಲ್ಲ. ಅವತ್ತು ಕೊರಿಯರ್ಗೆ 10 ರೂಪಾಯಿ ಕೊಡಬೇಕಾಗತ್ತೆ. ನಮ್ಮಲ್ಲಿ 500 ಜನ ಆರ್ಟಿಸ್ಟ್ ಇದ್ರು. ಎಲ್ಲ ಲೆಕ್ಕ ಹಾಕಿದ್ರೆ 5,000 ರೂಪಾಯಿ ಇತ್ತು. ಅವನು ಕೊಟ್ಟು ಇವನು ಬಂದಿಲ್ಲ ಅಂತ ಹೇಳೋ ಬದಲು 5,000 ರೂಪಾಯಿ ನಿನಗೆ ಕೊಡ್ತೀನಿ, ನೀನೇ ಇಟ್ಕೊ, ಏನಿಲ್ಲ, ಒಂದು ಸ್ಕೂಟ್ರು, ಒಂದು ಆಟೋ ಇಟ್ಕೊ, ನಿನ್ನ ಒಟ್ಟು ಖರ್ಚು 1,000 ರೂಪಾಯಿ ಮೇಲೆ ಹೋಗಲ್ಲ. ನಿನಗೆ ಕೆಲಸ ಮಾಡೋದ್ರಿಂದ ಅಟ್ಲೀಸ್ಟ್ ಒಂದು 2,500-3,000 ರೂಪಾಯಿ ಉಳಿಯುತ್ತೆ. ABCD ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಮಾಡ್ತೀನಿ. ನಿನ್ನ ಫ್ರೆಂಡ್ಸನ್ನು ತೊಗೊಂಡೋಗಿ ಮನೆಗೆ ಕೊಟ್ಟು ಅವ್ರು ಕೊಟ್ಟು ಒಂದು ಸಿಗ್ನೇಚರ್ ಹಾಕ್ಸ್ಕೊ, ಪತ್ರ ತಲುಪಿದೆ ಅಂತ. ಅದೇನು ಸುಳ್ಳು ಹೇಳೋಕ್ಕೆ ಆಗಲ್ವಲ್ಲ. ಮನೆ ಅಂತ ಯಾರಾದರೂ ಹೇಳ್ತಾರ, ಬಂದಿರೋ ಪತ್ರ ನಾನು ನೋಡಿಲ್ಲ ಅಂತ ಹೇಳ್ತಾರ. ಹಾಗಾಗಿ ಅದನ್ನು ಮಾಡಿದೆ. ಅದು ಮಾಡಿದ ಮನುಷ್ಯ ಈಗ ನನ್ನ ಕೈಗೆ ಸಿಗ್ತಾ ಇಲ್ಲ. ಬಹುಶಃ ಇವನು ಎಲ್ಲ CM ಇವನು ಗೊತ್ತು, ಎಲ್ಲ ಚೀಫ್ ಮಿನಿಸ್ಟರ್ ಗೊತ್ತು, ಎಲ್ಲ ಪೊಲೀಸ್ ಕಮಿಷನರು ಗೊತ್ತು. ಮೇಲಾಗಿ ಪಾರ್ವತಮ್ಮ ರಾಜ್ಕುಮಾರ್ ನಾವು ಕೈ ಬಿಡ್ಲೇ ಇಲ್ಲ. ಹೇಳಿದ್ರು ಏನು ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಒಬ್ಬರನ್ನ ಯಾರಾದ್ರೂ ಬೆಳೆಸಿದ್ರೆ ಈ ಥರ ಬೆಳೆಸ್ಬೇಕು. ಇವತ್ತು ನಾನು ತುಂಬ ಖುಷಿ ಪಡ್ತೀನಿ. ನನ್ನ ಗುರು ಅಂತ ಹೇಳ್ಬಾರ್ದು, ಮಾರ್ಗದರ್ಶಿ ಅಂತ ಹೇಳಿ. ಯಾಕೆಂದ್ರೆ ಇವತ್ತು ನಾನು ಏನು ಮಾಡಿದ್ರು ಅದಕ್ಕೆ ಒಂದು ನನ್ನದೇ ಆದ ಸಿಗ್ನೇಚರ್ ಇರುತ್ತೆ. ಹಾಗಾಗಿ ಬಹುಶಃ ಗಿರಿಜಮ್ಮನ್ ಗೊತ್ತಾಗತ್ತೆ ನಾವು ಇದನ್ನ ಪುಣ್ಯಭೂಮಿ ಅಂತ ಅಂದ್ಕೊಂಡು ನಾವು ಇದರಲ್ಲಿ ಮಾಡಿದವರು. ಹೀಗಾಗಿ ಇವತ್ತೆಲ್ಲ ನನ್ನ ಅನೇಕ ಮಿತ್ರರು ಇದ್ದಾರೆ, ಷಣ್ಮುಖ ಇದ್ದಾರೆ, ನಮ್ಮ ಮೈಕೂರು ಫ್ರೆಂಡ್ ಇದ್ದಾರೆ. ಆಮೇಲೆ ನಮ್ಮ ಗಣೇಶ್ ಕಾಸರ್ಕರ್ ಅವರು ಬಹಳ ಶಕ್ತಿವಂತ ವ್ಯಕ್ತಿ, ಮುಂದೊಂದು ದಿನ ಚೇಂಬರ್ ಪ್ರೆಸಿಡೆಂಟ್ ಕೂಡ ಆಗ್ತಾರೆ. ಆಮೇಲೆ ಅಫ್ಕೋರ್ಸ್ ಶಶಿಧರ್ ಕೋಟೆ ಅವರ ಫ್ಯಾನ್ ನಾನು. ಲಕ್ಷ್ಮಿಯವ್ರ ಬಗ್ಗೆ ಆಲ್ರೆಡಿ ಗೋವಿಂದರಾಜನ್ ಅವ್ರ ಬಗ್ಗೆ ಮಾತಾಡಿದ್ದೀನಿ. ಗಿರಿಜಮ್ಮ ಮಹಾನ್, ಯಾಕೆಂದರೆ ನೋಡಿ 1934 ಮೊದಲ ಕನ್ನಡ ವಾಕ್ಚಿತ್ರ ಸತಿ ಸುಲೋಚನಾ ಬರುತ್ತೆ. ಅದನ್ನು ನಿರ್ಮಾಣ ಮಾಡಿ ಅದರಲ್ಲಿ ನಾಯಕನ ಪಾತ್ರ ಮಾಡಿದವರು ಸುಬ್ಬಯ್ಯನಾಡು ಅವರು ಸೊಸೆ ಇವತ್ತು ನಮ್ಮ ಜೊತೆ ಇದ್ದಾರೆ ನೋಡ್ರಿ. ಮೊದಲನೇ ವಾಕ್ಚಿತ್ರದ ಒಂದು ಇದ್ದಾರೆ. ಯಾವತ್ತೂ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಯಾವಾಗಲೂ ಒಂದು ಬೆಲೆ ಕೊಡ್ತಾ ಇದ್ರು. ಇವತ್ತು ಅವರಿದ್ದಾರೆ. ಹಾಗೆ ಅನು ಪ್ರಭಾಕರ್ ಅಂಡ್ ಮುಖರ್ಜಿ, ರಘು ಮುಖರ್ಜಿ, ಅವನ ಮೊದಲನೇ ಚಿತ್ರ ಪ್ಯಾರಿಸ್ ಪ್ರಣಯದಲ್ಲಿ ನಾನು ಅಭಿನಯಿಸಿದ್ದೆ. ಅವನು ಅಭಿನಯಿಸ್ತಾ ಅಂತ ಹೇಳ್ಬಾರ್ದು, ಬಹಳ ಚೆನ್ನಾಗಿತ್ತು. ಹಾಗೆ ಇವತ್ತು ಇಂತಹ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಾಕ್ಷಿಭೂತರಾಗಿದ್ದೀರಿ. ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ಹೀಗೆ ರಾಜ್ಕುಮಾರ್ನ ನೆನೆಸ್ತಾ ಇರೋಣ. ಯಾಕೆಂದರೆ ಅದೊಂದು ಪ್ಯೂರ್ ಅಗ್ಮಾರ್ ತುಪ್ಪ ಇದ್ದಾಗ.
ರಾಜ್ಕುಮಾರ್ ಅಂತ ನಿಲ್ಸ್ಕೊಂಡ್ರೆ ನಿಮ್ಮ ಶ್ವಾಸಕೋಶ ಇಂಪ್ರೂವ್ ಆಗುತ್ತೆ, ಹೆಲ್ತ್ ಇಂಪ್ರೂವ್ ಆಗುತ್ತೆ. ಯಾವಾಗಲೂ ಪಾಸಿಟಿವ್ ಎನರ್ಜಿ ಇಟ್ಕೊಳ್ಳಿ, ಅದು ರಾಜ್ಕುಮಾರ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.